ಮೈಸೂರಿನಲ್ಲಿ ಉತ್ಪಾದನೆ ಆಗ್ತಾ ಇತ್ತ ಮಾದಕ ದ್ರವ್ಯ ಡ್ರಗ್ಸ್ ಪ್ರಯೋಗಾಲಯವನ್ನ ಎನ್ಸಿಬಿ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಈ ಲ್ಯಾಬ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಲ್ಯಾಬ್ ಮೇಲೆ ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ದಳ ದಾಳಿ ಮಾಡಿದ್ದಾರೆ ಎನ್ಸಿಬಿ ಅವರು. ರಾಜಸ್ಥಾನ ಮೂಲದ 4ರನ್ನ ಎನ್ಸಿಬಿ ಅವರು ಬಂಧಿಸಿದ್ದಾರೆ. 10 ಕೋಟಿ ಮೌಲ್ಯದ ಮಾದಕ ದ್ರವ್ಯಗಳನ್ನು ಜಪ್ತಿ ಮಾಡಿದ್ದಾರೆ. 35 kg MD ಇದ್ದಂತಹ ಫಾರ್ಚೂನ್ ಕಾರು ಗುಜರಾತ್ನಲ್ಲಿ ಪತ್ತೆಯಾಗಿತ್ತು. ಇದರ ತನಿಖೆ ವೇಳೆ ಮೈಸೂರಿನಲ್ಲಿ ಡ್ರಗ್ಸ್ ಲ್ಯಾಬ್ ಬಗ್ಗೆ ಸುಳಿವು ಸಿಕ್ಕಿತ್ತು. ಮಾದಕ ದ್ರವ್ಯ ಸಾಗಣೆ ಮಾಸ್ಟರ್ ಮೈಂಡ್ ಮಹೇಂದ್ರ ಕುಮಾರ್ನ ಈಗ ಎನ್ಸಿಬಿ ಅವರು ಬಂಧನ ಮಾಡಿದ್ದಾರೆ. ಇವನ ಜೊತೆಗೆ ಇತರ 3ರನ್ನು ಕೂಡ ಅರೆಸ್ಟ್ ಮಾಡಲಾಗಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಳೆದ ಬಾರಿ ಕೂಡ ನಾವು ನೋಡಿದ್ವಿ, ಇದೇ ಮಾದರಿಯಲ್ಲಿ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟ್ರಿ ಶುರುವಾಗಿತ್ತು. ಅಲ್ಲೆಲ್ಲೋ ರಾಜಸ್ಥಾನ, ಮುಂಬೈ, ಡೆಲ್ಲಿ ಪೊಲೀಸರು ಬಂದು ನಮ್ಮ ಕರ್ನಾಟಕದಲ್ಲಿ ರೇಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸ್ಥಳೀಯ ಪೊಲೀಸರೇನು ಕಡಲೆಕಾಯಿ ತಿಂತಿದ್ರಾ? ಬೆಂಗಳೂರಲ್ಲೂ ಕೂಡ ಮೊನ್ನೆ ಹಾಗೆ ಆಯಿತು. ಅಲ್ಲಿ ಯಾರು ಮುಂಬೈ ಪೊಲೀಸರು ಬಂದು, ಮಹಾರಾಷ್ಟ್ರದವ್ರು ಬಂದು ದಾಳಿ ಮಾಡ್ತಾರೆ. ಇಲ್ಲಿವ್ರಿಗೆ ಯಾಕೆ ಗೊತ್ತಾಗಲ್ಲ? ಸ್ಥಳೀಯರ ಬೆಂಬಲ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮೈಸೂರು ಪೊಲೀಸರ ಕಾರ್ಯವೈಖರಿಗೆ ಯದುವೀರವರು ಕಿಡಿಕಾರಿದ್ದಾರೆ. ಎನ್ಸಿಬಿ ಅಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳಿದ್ದಾರೆ. ಹೌದು, ಸ್ಥಳೀಯ ಪೊಲೀಸರ ಜವಾಬ್ದಾರಿ ಇದೆ ಅದು. ಮೈಸೂರು ಪೊಲೀಸರು ಮತ್ತೊಮ್ಮೆ ವಿಫಲಾಗಿದ್ದಾರೆ. ದೆಹಲಿ, ಮಹಾರಾಷ್ಟ್ರ ಪೊಲೀಸರು ಬಂದು ಪತ್ತೆ ಹಚ್ಚಿದ್ದಾರೆ. ಗೃಹ ಸಚಿವರು, ಪೊಲೀಸರು ಡ್ರಗ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಆದರೆ ಎನ್ಸಿಬಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಅಂತ ಹೇಳಿದೆ. ನಮ್ಮ ಪೊಲೀಸರೇ ಡ್ರಗ್ಸ್ ಜಾಲದ ಜೊತೆ ಕೈ ಜೋಡಿಸಿದ್ದಾರಾ ಅನ್ನುವಂಥ ಶಂಕೆ ಇದೆ. ಎನ್ಸಿಬಿ ರೀತಿಯ ವಿಶೇಷ ಪೊಲೀಸ್ ಠಾಣೆ ಮೈಸೂರಿಗೆ ಅಗತ್ಯವಾಗಿದೆ. ಡ್ರಗ್ಸ್ನಿಂದ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಿದೆ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ NCB ಅಂದರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಕೇಂದ್ರ ಸಚಿವರಾದಂತಹ ಶ್ರೀ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು ಗೃಹ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂಥದ್ದು NCBಯಿಂದ ಈ ರೇಡನ್ನು ನಡೆದಿದೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಅವರು ಇದು ಮಾಡದೆ ಹೋಗಿದ್ರೆ ನಮ್ಮ ಮೈಸೂರಲ್ಲಿ ಇದು ನಡೀತಾ ಇರ್ತಕ್ಕಂಥ ಏನು ಡ್ರಗ್ಸ್ ಸಿಂಡಿಕೇಟ್ ಇದೆ ಅದ್ರ ಬಗ್ಗೆ ನಮ್ಮ ಯಾರಿಗೂ ಕೂಡ ಅರಿವು ಇರಲಿಲ್ಲ. ಮತ್ತು ಇಂಥ ಚಟುವಟಿಕೆಗಳು ಏನು ಮೈಸೂರಿನಲ್ಲಿ ನಡೀತಾ ಇತ್ತು ಅದು ನಿಜಕ್ಕೂ ಕೂಡ ಒಂದು ಕಠಿಣವಾದಂಥ ಕ್ರಮ ತಗೊಳ್ಳುವಂಥದ್ದು ಇವತ್ತು ಇಲ್ಲಿ ಸ್ಥಳೀಯವಾಗಿ ಏನೂ ಆಗ್ತಾ ಇಲ್ಲ. ಸೊ ಇವರು ಮಾಡಿದ್ದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಸಾಂಸ್ಕೃತಿಕ ನಗರಿ, ಐತಿಹಾಸಿಕ ನಗರಿ ಅಂತ ಏನು ಫೇಮಸ್ ಆಗಿದೆ ಮೈಸೂರು, ಅದೇ ರೀತಿಯಲ್ಲೇ ಈಗ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಅಲ್ಲಿ ಓಪನ್ ಆಗಿರೋದು ನೋಡ್ತಾ ಇದ್ರೆ ಆ ಹೆಸರು ಹಂತ ಹಂತವಾಗಿ ಹಾಳಾಗ್ತಿದೆ ಅಂತ ಎಲ್ಲ ಒಂದು ಕಡೆ ಆತಂಕ ಶುರುವಾಗಿದೆ ಮೈಸೂರಿಗರಿಗೆ. ಬಟ್ ಈಗ ಸ್ಥಳೀಯರ ಸಹಾಯವಿಲ್ಲದೆ ಈ ರೀತಿಯಾದಂಥ ದಂಧೆಗಳು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೌದು ಪ್ರಭು, ಈ ಒಂದು ಕಾರಣಕ್ಕಾಗಿಯೇ ಈಗ ರಾಜವಂಶಸ್ಥರು ಆಗಿರತಕ್ಕಂಥವರು ಜೊತೆಗೆ ಮೈಸೂರಿನ ಸಂಸದರು ಕೂಡ ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಪೊಲೀಸರ ಒಂದು ಕಾರ್ಯವೈಖರಿ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಯದುವೀರ್ ಅವರು ಈಗ NCB ಅಧಿಕಾರಿಗಳ ಒಂದು ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿಯೇ ಈ ಥರದ ಒಂದು ಡ್ರಗ್ಸ್ ಜಾಲ ಇರತಕ್ಕಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ವಿಫಲರಾಗಿದ್ದಾರೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರ, ದಸರಾ ನಡೀತಕ್ಕಂಥ ಒಂದು ನಗರ ಅಂಥೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ನಗರದಲ್ಲಿ ಈಗ ಡ್ರಗ್ಸ್ನ ಒಂದು ವಾತಾವರಣ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ನಮಗೆಲ್ಲ ಆತಂಕ ಆಗಿದೆ. ಯಾಕೆಂತ ಹೇಳಿದರೆ ಏನು ವರ್ಷಾಂತ್ಯದ ಸಂದರ್ಭದಲ್ಲಿ ಅಂದರೆ 2025ರ ವರ್ಷಾಂತ್ಯದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ನ ಕಚ್ಚಾ ವಸ್ತುಗಳು ಸೀಜಾದಂಥದ್ದು ಇರಬಹುದು. ಆ ಸಂದರ್ಭದಲ್ಲಿ ಮುಂಬೈನ ಪೊಲೀಸರು ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿದರು. ಅವರು ಪ್ರೆಸ್ ರಿಲೀಸ್ ಮಾಡೋವರೆಗೂ ಕೂಡ ಮೈಸೂರಿನಲ್ಲಿ ಈ ಥರದೊಂದು ಘಟಕ ಇದೆ ಅಂತ ಹೇಳಿ ಮೈಸೂರಿನ ಪೊಲೀಸರು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಅಲ್ಲಿನ ಇಂಟೆಲಿಜೆನ್ಸ್ ಅವರು ಕೂಡ ಅದರ ಮಾಹಿತಿ ಕಲೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ. ಅದಾದ ನಂತರ ಈಗ ಗುಜರಾತ್ನಲ್ಲಿ ಏನು 4 ಆರೋಪಿಗಳನ್ನು NCB ಅವರು ಅರೆಸ್ಟ್ ಮಾಡುವ ಮುಖಾಂತರ ಅಲ್ಲಿ ಡ್ರಗ್ಸ್ನ ಒಂದು ಜಾಲವನ್ನು ಪತ್ತೆ ಹಚ್ಚಿ ಅಲ್ಲಿ ಸಿಕ್ಕಿದಂತಹ ಒಬ್ಬ ಆರೋಪಿಯ ಹಿನ್ನೆಲೆಯನ್ನು ಜೊತೆಗೆ ಆತ ಮಾಡ್ತಾ ಇದ್ದಂತಹ ವಹಿವಾಟನ್ನು ತನಿಖೆ ಮಾಡಲಿಕ್ಕೆ ಮುಂದಾದಂತಹ NCB ಅಧಿಕಾರಿಗಳಿಗೆ ಮೈಸೂರಿನಲ್ಲಿ, ಅದರಲ್ಲೂ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಈ ಒಂದು ಡ್ರಗ್ಸ್ನ ತಯಾರಿಕೆ ಘಟಕದ ಒಂದು ಪ್ರಯೋಗಾಲಯ ಇರ್ತಕ್ಕಂಥದ್ದು ಅನುಮಾನ ಅವರಿಗೆ ವ್ಯಕ್ತ ಆಗುತ್ತೆ. ತಕ್ಷಣ ಇಲ್ಲಿ ಬಂದು ಪರಿಶೀಲನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಇದು ಕೂಡ ಮೈಸೂರು ಪೊಲೀಸರಿಗೆ ಗೊತ್ತಾಗಲಿಕ್ಕಿಲ್ಲ. ತದನಂತರ ಏನು ಮೈಸೂರಿನ ಕಮಿಷನರ್ ಇರಬಹುದು, ಜೊತೆಗೆ ಅವರಿಂದ ಮಾಹಿತಿಯನ್ನು ತೆಗೆದುಕೊಂಡಂತಹ ಗೃಹ ಸಚಿವರು ಇರಬಹುದು, ಇವರೆಲ್ಲರೂ ಕೂಡ ಅಲ್ಲಿ ಏನೂ ಇಲ್ಲ ಆ ಥರದ್ದು, ಅಲ್ಲಿ ಏನು ಕೆಮಿಕಲ್ ಇತ್ತು ಆ ಒಂದು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಆ ಒಂದು
ಕೈಗಾರಿಕಾ ಕೇಂದ್ರ ಏನಿತ್ತು ಅಲ್ಲಿ ಕೆಮಿಕಲನ್ನು ಉತ್ಪಾದನೆ ಮಾಡಲಾಗ್ತಾ ಇತ್ತು ವಿನಃ ಈ ಥರದ ಡ್ರಗ್ಸ್ದು ಯಾವುದೇ ರೀತಿಯಾದಂಥದ್ದು ಸಿಕ್ಕಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟರು. ಇದರಿಂದಾಗಿ ಈಗಾಗಲೇ ಏನು NCB ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇಲ್ಲಿ ಡ್ರಗ್ಸ್ನ ಒಂದು ಪ್ರಯೋಗಾಲಯ ಇದೆ ಅನ್ನೋ ಒಂದು ಪ್ರೆಸ್ ರಿಲೀಸನ್ನು ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯದುವೀರ್ ಅವರು ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮುಖಾಂತರ ಮೈಸೂರನ್ನ ಯಾವುದೇ ರೀತಿಯಲ್ಲೂ ಕೂಡ ಡ್ರಗ್ಸ್ನ ಒಂದು ವಾತಾವರಣ ಇರತಕ್ಕಂಥ ನಗರವಾಗಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ, ಈಗಲಾದರೂ ಇದು ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದನ್ನೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು, ಅದಕ್ಕೋಸ್ಕರ ಒಂದು ಸ್ಪೆಷಲ್ ಫೋರ್ಸನ್ನು ನೇಮಕ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು, ಮೈಸೂರಿನಲ್ಲಿ ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣವಾಗಬೇಕು, ಅಪರಾಧ ಪ್ರಕರಣಗಳು ನಡೆದಿರೋ ರೀತಿಯಲ್ಲಿ ಮುಂದಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು, ಇಲ್ಲವಾದರೆ ಹೋರಾಟವನ್ನು ಮಾಡಬೇಕಾದಂತಹ ಅಗತ್ಯ ಇದೆ. ಪಾರ್ಲಿಮೆಂಟ್ನಲ್ಲೂ ಕೂಡ ಈ ಥರದ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಮೈಸೂರಿನಲ್ಲಿ ಇರತಕ್ಕಂಥ ಆತಂಕದ ವಾತಾವರಣ ಜೊತೆಗೆ ಈ ಥರದ ಅಪರಾಧ ಪ್ರಕರಣಗಳಿದ್ದಾವೆ ಇದರ ಬಗ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಪೊಲೀಸರ ಒಂದು ಕಾರ್ಯವೈಖರಿಗೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.